ಇವರು ನಮ್ಮವರು. ನನ್ನ ಹೆಸರು ವೆಂಕಟೇಶು. ನಾನು 10 ವರ್ಷದಿಂದ ಮೀನು ಹಿಡಿತಾ ಇದ್ದೀನಿ. ನಮ್ಮ ವೈಫು ಮನೇಲಿದ್ದಾರೆ. ನನ್ನ 2 ಮಕ್ಕಳು ಓದ್ತಾ ಇದ್ದಾರೆ. 5 ಗಂಟೆ ರಾತ್ರಿ ಬರ್ತೀವಿ. 4 kg 5 kg ಬೀಳುತ್ತೆ. ಇದರಲ್ಲಿ ಕೂಲಿ ಮಾಡಬೇಕು, ಮಕ್ಕಳು ಸಾಕಬೇಕು. ಹತ್ತು ವರ್ಷದಿಂದ ಚೆನ್ನಾಗಿತ್ತು. ಈಗ ಮರಿ ಬಿಡೋರು ಯಾರೂ ಇಲ್ಲ. ಮತ್ತು ನಮ್ಮ ಫಿಶ್ ಡಿಪಾರ್ಟ್ಮೆಂಟಿಂದ 3 ಲಕ್ಷ ಮರಿ ಬಿಡ್ತಾರೆ. ಅದರಲ್ಲಿ ನಾವು 70-80 ಲೈಸೆನ್ಸ್ ಇದ್ದೀವಿ. ಕೂಲಿ ವರ್ಕೌಟ್ ಆಯ್ತಾ ಇಲ್ಲ. ಅವಾಗ ಒಂದು ಸಂಘ ಇತ್ತು. ಸಂಘ ಇದ್ದಾಗ ಸಂಘದಲ್ಲಿ ಕೆಜಿಗೆ ಇಷ್ಟು ರೂಪಾಯಿ ಅಂತ ಎತ್ತಿಡೋರು. ಆವಾಗ ಡೈಲಿ ಕೂಲಿ ಆಯ್ತಾ ಇರೋದು. ಅವರು ಬೆಳೆದಂಗೆ ಮರಿ ಬಿಡ್ತಾಯಿದ್ರು. ಈಗ ಯಾರೂ ಬಿಡ್ತಾಯಿಲ್ಲ. ನಮ್ಮ ಮಕ್ಕಳಿಗೆ ಈ ಕೆಲಸ ಬೇಡ. ವಿದ್ಯಾಭ್ಯಾಸ ಕಲಿತು ಏನಾದರೂ ಮುಂದೆ ಅವರು ಜಾಬ್ಗೆ ಯಾವುದೋ ಕೆಲಸ ಕಾರ್ಯ ಹುಡಿಕೊಂಡು ಹೋಗಲಿ ಅಂತ ನಾವು ಬೆಳಗ್ಗೆ ಎದ್ದರೆ ಪ್ರಾರ್ಥನೆ. ಇವಾಗ ಮಕ್ಕಳನ್ನ ನಾವು ಸಾಕ್ತಾ ಇದ್ದೀವಿ ದುಡ್ದು. ಈಗ ಅವ್ರು ದುಡಿಯೋಂಥ ಕಾಲಕ್ಕೆ ನಿಂಗೆ ಈ ಕೆಲಸ ಬೇಡ ಅಂತಾರೆ. ನಾನು ಇರೋ ತನಕ ನಾನು ಈ ಕೆಲಸ ಬಿಡಲ್ಲ ಅಂತ ನಾನು ಅಂತೀನಿ. ನಮ್ಮ ದೊಡ್ಡಮ್ಮವ್ರಿಗೆ ಮಕ್ಕಳಿರಲಿಲ್ಲ. ನಮ್ಮ ತಾಯಿಯವ್ರ ಮದುವೆ ಆದಮೇಲೆ ನಾವು 2 ಮಕ್ಕಳು. ಹಿಂಗೆ 2 ಹೆಂಡ್ತಿ. ಹಿಂಗೆ ಏನೋ ಸಮಸ್ಯೆಗೆ ಎಲ್ಲ ಹೋದವ್ರು ಬರಲಿಲ್ಲ. 45 ವರ್ಷ ಆಯಿತು. ಎಲ್ಲೂ ಸಿಕ್ಕೂ ಇಲ್ಲ, ಎಲ್ಲವ್ರೆ ಅಂತಲೂ ಗೊತ್ತಿಲ್ಲ. ನಮ್ಮದು ಮರೆಯೋಕ್ಕಾಗದಂಥ ದುಃಖ ಇರೋದನ್ನು ನಮ್ಮ ತಂದೆದೇ ಸರ್. ನಾನು ನೋಡಿಲ್ಲ, ನಮ್ಮ ತಂದೆ ಹೊರಟವ್ರೆ. ಹೆಂಗವ್ರೆ ಅಂತ ನೋಡಬೇಕು ಅನ್ನೋದು ಇವತ್ತು ದುಃಖ. ಫೋಟೋನೇ ಇಲ್ಲ ಸರ್ ಅವಾಗ. ನಾನು ನಮ್ಮ ತಂದೆ ಇದ್ದೀರ ನನಗೆ ಹಿಂಗೆ ಕೂಲಿ ಮಾಡೋಕ್ಕೆ ಬಿಡೋರಾ? ವಿದ್ಯಾಭ್ಯಾಸ ಕಲಿಸಿ ಎಲ್ಲಾದರೂ ಮಾಡಿರೋರು. ಈಗ ನಮ್ಮ ತಂದೆ ಕೆಲಸ ನಾನು ಮಾಡ್ತಾಯಿದ್ದೀನಿ. 2 ತಾಯಿದಿರು ಸಾಕ್ತಿದ್ದೀನಿ, ನನ್ನ ಮಕ್ಕಳು ಸಾಕ್ತಾಯಿದ್ದೀನಿ, ನನ್ನ ಹೆಂಡತಿ ಸಾಕ್ತಾಯಿದ್ದೀನಿ. ಹತ್ತು ಕೆ ಜಿ ಮೀನು ಬೀಳ್ತು, ದಿನ 20 kg ಮೀನು ಬೀಳ್ತು ಅಂದರೆ ನನ್ನ ಮಕ್ಕಳು ಮರಿಗೆ ಅವರಪ್ಪ ಇವತ್ತು ವಿದ್ಯಾಭ್ಯಾಸಕ್ಕಾಯ್ತು, ನಮ್ಮ ಹೊಟ್ಟೆಗೆ ಜೀವನಕ್ಕಾಯ್ತು ಅಂತ ಅವತ್ತು ಸಂತೋಷ ಬೀಳ್ತೀವಿ ಸರ್. ಅದೇ ಸಂತೋಷ ಸರ್. ಈಗ ಅದಿಲ್ಲ ಅಂದರೆ ನಾವು ತಿರ್ಗಾ ಬೆಳಗ್ಗೆ ಎದ್ದರೆ ಇಲ್ಲೇ ಇರಬೇಕು. ಇಲ್ಲ ಏನೋ ಒಂದು ಸಂತೋಷ ಬೀಳಬೇಕು ಅಂದರೆ ಇದು ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಇಲ್ಲಿ ಬಿಟ್ಟರೆ ನಮಗೆ ಬೆಳಗ್ಗೆ ಜೀವನ ಇಲ್ಲ. ಬಂಗ್ಲೆ ಕಟ್ಟಬೇಕು, ಕಾರಲ್ಲಿ ಓಡಾಡಬೇಕು, ಅವೆಲ್ಲ ಏನಿಲ್ಲ ಸರ್. ಇಷ್ಟೇ ಸಾಕು. ನನ್ನ ಹೆಂಡತಿ ಮಕ್ಕಳು, ನಮ್ಮ ತಾಯಂದಿರು, ನಾನಿರೋವರೆಗೂ ಚೆನ್ನಾಗಿರ್ಬೇಕು. ಅಷ್ಟೇ ನಾನು ಬೆಳಗ್ಗೆ ಎದ್ದು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಇವರು ನಮ್ಮವರು.